ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಯಾವ ಸ್ಥಿತಿಯಲ್ಲಿದ್ದಾರೆ? ಕನಿಷ್ಠ ಸೌಲಭ್ಯ ಕೂಡ ದರ್ಶನ್ಗೆ ಸಿಗ್ತಾ ಇಲ್ವಾ? ಹಾಗಾದ್ರೆ 57ನೇ ಸೆಷನ್ಸ್ ಕೋರ್ಟ್ಗೆ ಕಾನೂನು ಸೇವಾ ಪ್ರಾಧಿಕಾರದಿಂದ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಸುವರ್ಣ ನ್ಯೂಸ್ನಲ್ಲಿ ಕಾನೂನು ಸೇವೆ ಪ್ರಾಧಿಕಾರದ ರಹಸ್ಯ ವರದಿಯ ಇನ್ಸೈಡ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೊಲೆ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಕನಿಷ್ಠ ಸೌಲಭ್ಯ ಕೂಡ ಪಡ್ಕೊಳ್ತಾ ಇಲ್ವಾ? ಕನಿಷ್ಠ ಸೌಲಭ್ಯ ಕೂಡ ಅವರಿಗೆ ಸಿಗ್ತಾ ಇಲ್ವಾ? ಐವತ್ತೇಳನೇ ಸೆಷನ್ಸ್ ಕೋರ್ಟ್ಗೆ ಕಾನೂನು ಸೇವೆ ಪ್ರಾಧಿಕಾರ ವರದಿಯನ್ನ ಸಲ್ಲಿಕೆ ಮಾಡಿದೆ. ಜೈಲಿಗೆ ಭೇಟಿ ನೀಡಿ ಪರಿಶೀಲಿಸಿ ವರದಿಯನ್ನ ನೀಡಿದ್ದಾರೆ ನ್ಯಾಯಾಧೀಶ ವರದರಾಜ್. ದರ್ಶನ್ ಮನವಿಯನ್ನ ಆಧರಿಸಿ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಲಾಗಿತ್ತು. ನ್ಯಾಯಮೂರ್ತಿ ವರದರಾಜ್ ಪರಿಶೀಲನೆಯನ್ನ ನಡೆಸಿದ್ರು. ಅವರ ತಂಡ ಕೊಲೆ ಆರೋಪಿ ದರ್ಶನ್ ಎತ್ತಿದ್ದ ಎಲ್ಲಾ ತಕರಾರುಗಳ ಬಗ್ಗೆ ಕೂಡ ಪರಿಶೀಲಿಸಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ತನಗೆ ಕೋರ್ಟ್ನಲ್ಲಿ ಕನಿಷ್ಠ ಸೌಲಭ್ಯ ಕೂಡ ಕೊಡ್ತಾ ಇಲ್ಲ. ಈ ರೀತಿಯಾಗಿ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ರು ದರ್ಶನ್ ಪರ ವಕೀಲರು. ಅದರ ಜೊತೆಗೆ ಬೇಕಾದ್ರೆ ನೀವೇ ಜೈಲಿಗೆ ಬಂದು ಭೇಟಿ ಕೊಡಿ, ಪರಿಸ್ಥಿತಿಯನ್ನ ನೋಡಿ ಅನ್ನುವಂತಹ ವಿಚಾರವನ್ನ ನ್ಯಾಯಾಧೀಶರ ಮುಂದೆ ಮಾಡಿಕೊಂಡಿದ್ರು. ಹೀಗಾಗಿ ದರ್ಶನ್ ಮನವಿಯನ್ನ ಆಧರಿಸಿ ಜೈಲಿಗೆ ಭೇಟಿ ನೀಡಿ ಪರಿಶೀಲಿಸಲಾಗಿತ್ತು. ಕೊಲೆ ಆರೋಪಿ ದರ್ಶನ್ ಎತ್ತಿದ್ದ ಎಲ್ಲಾ ತಕರಾರುಗಳ ಬಗ್ಗೆ ಕೂಡ ಪರಿಶೀಲಿಸಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಕಾನೂನು ಸೇವೆ ಪ್ರಾಧಿಕಾರದ ತಂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ತೆರಳಿ ದರ್ಶನ್ ಅವರ ಹೇಳಿಕೆಯನ್ನು ಕೂಡ ಪಡ್ಕೊಂಡಿದೆ. ಅದರ ಜೊತೆಗೆ ಜೈಲಿನ ನಿಯಮಗಳ ಪ್ರಕಾರ ಏನೆಲ್ಲ ಸೌಲಭ್ಯಗಳನ್ನ ನೀಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಂಡಿತ್ತು. ಅಲ್ಲಿನ ಸಿಬ್ಬಂದಿಗಳಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿತ್ತು. ಈಗ ಆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸೆಷನ್ಸ್ ಕೋರ್ಟ್ಗೆ ಕಾನೂನು ಸೇವಾ ಪ್ರಾಧಿಕಾರ ಸಲ್ಲಿಸಿರುವಂತಹ ವರದಿಯಲ್ಲಿ ಹಾಗಾದ್ರೆ ಏನಿದೆ? 10ಕ್ಕೂ ಹೆಚ್ಚು ಕೈದಿಗಳಿರುವಂತಹ ಬ್ಯಾರಕ್ನಲ್ಲಿ ಕೊಲೆ ಆರೋಪಿ ದರ್ಶನ್ ಇರೋದು. ದರ್ಶನ್ ಇರುವ ಬ್ಯಾರಕ್ನಲ್ಲಿ ಒಂದು ಇಂಡಿಯನ್ ಟಾಯ್ಲೆಟ್, 2 ವೆಸ್ಟರ್ನ್ ಟಾಯ್ಲೆಟ್ ಇದೆ. ಈ ಅಂಶವನ್ನು ಉಲ್ಲೇಖ ಮಾಡಲಾಗಿದೆ. ವಿಚಾರಣಾಧೀನ ಕೈದಿ ದರ್ಶನ್ಗೆ ಹಾಸಿಗೆ, ದಿಂಬು ನೀಡೋದಕ್ಕೆ ಅವಕಾಶ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಹಾಸಿಗೆ ಮತ್ತು ದಿಂಬು ಸಿಗ್ತಾ ಇಲ್ಲ. ಶಿಕ್ಷೆಗೊಳಗಾದ ಕೈದಿಗಳಿಗೆ ಮಾತ್ರ ಹಾಸಿಗೆ, ದಿಂಬು ನೀಡೋದಕ್ಕೆ ಅವಕಾಶ ಇರೋದು. ಇಡೀ ರಾತ್ರಿ ಲೈಟ್ ಹಾಕೋದ್ರಿಂದ ನಿದ್ದೆಗೆ ಸಮಸ್ಯೆ ಅಂತ ಕೂಡ ದರ್ಶನ್ ಆರೋಪವನ್ನು ಮಾಡಿದ್ರು. ಭದ್ರತೆಯ ಕಾರಣಕ್ಕೆ ದರ್ಶನ್ ಬ್ಯಾರಕ್ನಲ್ಲಿ ಇಡೀ ರಾತ್ರಿ ಲೈಟ್ ಹಾಕಲಾಗುತ್ತೆ. ಈ ವಿಚಾರ ಉಲ್ಲೇಖ ಆಗಿದೆ. ಸೆಷನ್ಸ್ ಕೋರ್ಟ್ಗೆ ಸಲ್ಲಿಕೆಯಾಗಿರುವಂತಹ ಕಾನೂನು ಸೇವಾ ಪ್ರಾಧಿಕಾರದ ರಿಪೋರ್ಟ್ನಲ್ಲಿ ಈ ಅಂಶಗಳು ಇದೆ. ಸುವರ್ಣ ನ್ಯೂಸ್ನಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ರಹಸ್ಯದ ವರದಿ ಇನ್ಸೈಡ್ ಡೀಟೇಲ್ಸ್ ಇದು. ಏನೆಲ್ಲ ಅಂಶಗಳು ಅದರಲ್ಲಿ ಉಲ್ಲೇಖ ಆಗಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 10ಕ್ಕೂ ಹೆಚ್ಚು ಕೈದಿಗಳಿರುವಂತಹ ಬ್ಯಾರಕ್ನಲ್ಲಿ ಕೊಲೆ ಆರೋಪಿ ದರ್ಶನ್ ಇರೋದು. ಇನ್ನು ದರ್ಶನ್ ಇರುವಂತಹ ಬ್ಯಾರಕ್ನಲ್ಲಿ ಒಂದು ಇಂಡಿಯನ್ ಟಾಯ್ಲೆಟ್, 2 ವೆಸ್ಟರ್ನ್ ಟಾಯ್ಲೆಟ್ ಇದೆ ಅನ್ನುವಂತಹ ಅಂಶ ಕೂಡ ಉಲ್ಲೇಖ ಆಗಿದೆ. ವಿಚಾರಣಾಧೀನ ಕೈದಿ ದರ್ಶನ್ಗೆ ಹಾಸಿಗೆ, ದಿಂಬನ್ನ ನೀಡೋದಕ್ಕೆ ಅವಕಾಶ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಹಾಸಿಗೆ ಮತ್ತು ದಿಂಬು ಸಿಗ್ತಾ ಇಲ್ಲ. ಶಿಕ್ಷೆಗೊಳಗಾದ ಕೈದಿಗಳಿಗೆ ಮಾತ್ರ ಹಾಸಿಗೆ ಹಾಗೂ ದಿಂಬು ನೀಡೋದಕ್ಕೆ ಅವಕಾಶ ಇದೆ ಅನ್ನುವಂಥ ಅಂಶಗಳು ಈ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇನ್ನು ಇಡೀ ರಾತ್ರಿ ಲೈಟ್ ಹಾಕೋದ್ರಿಂದ ನಿದ್ದೆಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಕೂಡ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಈ ವಿಚಾರವಾಗಿ ಕೂಡ ಉಲ್ಲೇಖ ಆಗಿದೆ. ಭದ್ರತೆಯ ಕಾರಣಕ್ಕೆ ದರ್ಶನ್ ಬ್ಯಾರಕ್ನಲ್ಲಿ ಇಡೀ ರಾತ್ರಿ ಲೈಟ್ ಹಾಕಲಾಗುತ್ತೆ ಅನ್ನೋದನ್ನು ಉಲ್ಲೇಖಿಸಲಾಗಿದೆ. ಸೆಷನ್ಸ್ ಕೋರ್ಟ್ಗೆ ಕಾನೂನು ಸೇವಾ ಪ್ರಾಧಿಕಾರದ ರಿಪೋರ್ಟಿಗೆ ಸಲ್ಲಿಕೆಯಾಗಿದೆ.
ಸಾಕಷ್ಟು ಕುತೂಹಲವನ್ನು ಮೂಡಿಸಿತ್ತು. ದರ್ಶನ್ ಅನೇಕ ಆರೋಪಗಳನ್ನ ಮಾಡಿದ್ರು. ಜೈಲು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲೂ ಕೂಡ ಕನಿಷ್ಠ ಸೌಲಭ್ಯಗಳನ್ನು ಕೂಡ ನೀಡ್ತಾ ಇಲ್ಲ. ಜೈಲಿನ ನಿಯಮಗಳ ಪ್ರಕಾರವೂ ಕೂಡ ಏನೆಲ್ಲ ಅವಕಾಶಗಳನ್ನ ನೀಡಬೇಕಾಗಿತ್ತು, ಏನೆಲ್ಲ ಸೌಲಭ್ಯಗಳನ್ನ, ಅದನ್ನು ಕೂಡ ನೀಡ್ತಾ ಇಲ್ಲ. ಹೀಗಾಗಿ ನೀವೇ ಜೈಲಿಗೆ ಬಂದು ಒಂದ್ಸಲ ಪರಿಶೀಲಿಸಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಅದರ ಪ್ರಕಾರ ಈಗ ವರದಿಯನ್ನ ನೀಡಲಾಗಿದೆ. ಕಾನೂನು ಸೇವಾ ಪ್ರಾಧಿಕಾರ ತಂಡ ಅಲ್ಲಿಗೆ ತೆರಳಿ ಈಗ ವರದಿಯನ್ನು ಸಿದ್ಧಪಡಿಸಿ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಜೈಲಿನಲ್ಲಿರುವಂತಹ ದರ್ಶನ್ ಯಾವ ಒಂದು ಸ್ಥಿತಿಯಲ್ಲಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದಂತಹ ದರ್ಶನ್ ತನಗೆ ಕನಿಷ್ಠ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸೇವಾ ಪ್ರಾಧಿಕಾರ ಈಗ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದೆ. ಏನೆಲ್ಲ ಅಂಶಗಳಿದೆ ಇದರಲ್ಲಿ? ಮಧುಕರ್, ಇವತ್ತು ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ನ್ಯಾಯಾಧೀಶರಾಗಿರುವಂಥ ವರದರಾಜ್ ಅವರು ಕೋರ್ಟ್ಗೆ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಕೊಲೆ ಆರೋಪಿಗಿರುವಂಥ ನಟ ದರ್ಶನ್ಗೆ ಪರಪ್ಪನಗರ ಜೈಲಿನಲ್ಲಿ ಏನೆಲ್ಲ ಸೌಲಭ್ಯಗಳನ್ನು ನೀಡಲಾಗಿದೆ ಅಂತ. ಯಾಕೆಂದರೆ ಸೌಲಭ್ಯಗಳನ್ನು ನೀಡಿ ಕಾನೂನು ಪ್ರಕಾರ ಅಂದರೆ ಜೈಲು ಮನೆಯಲ್ಲಿರೋ ಪ್ರಕಾರ ಅವಕಾಶಗಳನ್ನು ನೀಡಿ ಸೌಲಭ್ಯಗಳನ್ನು ನೀಡಿ ಅಂತೇಳಿ ಕೋರ್ಟ್ ಆದೇಶ ಮಾಡಿದ ನಂತರವೂ ಕೂಡ ಯಾವ ರೀತಿ ಅಂತ ಸೌಲಭ್ಯಗಳನ್ನು ನೀಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ರು. ಮತ್ತು ಆ ಸಂಬಂಧಪಟ್ಟಂತೆ ಜೈಲು ಅಧಿಕಾರಿಗಳ ವಿರುದ್ಧ ಒಂದು ಕಂಟೆಂಪ್ಟ್ ಅನ್ನ ಇನಿಷಿಯೇಟ್ ಅನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ವರದಿಯನ್ನು ಕೂಡ ಸಲ್ಲಿಕೆ ಮಾಡಿರುವಂಥದ್ದು. ಆ ಒಂದು ವರದಿಯಲ್ಲಿರುವಂತಹ ಅಂಶಗಳನ್ನು ನೋಡ್ತಾ ಹೋದ್ರೆ ದರ್ಶನ್ ಇರುವಂತಹ ಬ್ಯಾರಕ್ ಇದೆ, ಅದೊಂದು ಕ್ವಾರಂಟೈನ್ ಸೆಲ್ ಆಗಿರುವಂತಹದ್ದು. ಅಲ್ಲಿ ಅಂದ್ರೆ ಬರುವಂತಹ ಒಂದು ಆರೋಪಿಗಳೇನಿದ್ದಾರೆ ಅವ್ರನ್ನ ಕೆಲ ದಿನಗಳ ಕಾಲ ಅಲ್ಲಿ ಇಡುವಂಥದ್ದು, ಅದರ ತಪಾಸಣೆ ಮಾಡಿ ಮತ್ತೆ ಮೇನ್ ಬ್ಯಾರಕ್ಗೆ ಕಳಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಆದರೆ ದರ್ಶನ್ ಮತ್ತೆ ಇತರೆ ಆರೋಪಿಗಳು ಈ ಪ್ರಕರಣದಲ್ಲಿ ಇರುವಂಥವ್ರನ್ನ ಏನೋ ಅದಕ್ಕೆ ಸಂಬಂಧಪಟ್ಟಂತೆ ಮೇನ್ ಬ್ಯಾರಕ್ಗೆ ಶಿಫ್ಟ್ ಮಾಡದೆ ಅಲ್ಲೇ ಇಟ್ಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆರೋಪಗಳಿರುವಂಥದ್ದು. ಅಂದರೆ ಅಂತಹ ಸೆಲ್ನಲ್ಲಿರುವಂಥದ್ದು ಒಂದು ಇಂಡಿಯನ್ ಟಾಯ್ಲೆಟ್ ಇದೆ, ಇನ್ನು 2 ವೆಸ್ಟರ್ನ್ ಟಾಯ್ಲೆಟ್ ಇದೆ, ಮತ್ತೆ 2 ಬಾತ್ರೂಮ್ಗಳಿಗೆ ಇರುವಂತಹದ್ದು ಅನ್ನುವಂಥ ಮಾಹಿತಿಗಳನ್ನ ಅದರಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಮತ್ತೆ ಅಲ್ಲಿ ಏನು ಜೈಲು ಸಿಬ್ಬಂದಿಗಳು ಓಡಾಡುವಂಥ ಸಂದರ್ಭದಲ್ಲಿ ಅವ್ರನ್ನ ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ಮತ್ತೆ ಅವ್ರನ್ನೇನು ನಿಗಾ ಇಡಲಾಗಿದೆ. ಆ ಒಂದು ಅಧಿಕಾರಿಗಳು ಅಂದರೆ ಬಳಸಿದಂಥ ಬಾಡಿ ಓರ್ನ್ ಕ್ಯಾಮ್ರಾದ ವಿಜುವಲ್ಸ್ ಅನ್ನ ಅಲ್ಲಿ ಪರಿಶೀಲನೆ ಮಾಡಿರುವಂಥದ್ದು. ಮತ್ತೆ ಆ ಒಂದು ಬ್ಯಾರಕ್ನಲ್ಲಿ ಸರಿಯಾದಂಥ ರೀತಿ ಏನು ಬೆಳಕಿನ ವ್ಯವಸ್ಥೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆರೋಪವನ್ನು ಮಾಡಲಾಗಿತ್ತು. ಮತ್ತು ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನು ಅಂದರೆ ಒಂದು ಸಫಿಷಿಯೆಂಟ್ ಲೈಟ್ ಇದೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ರಾತ್ರಿ ಅಂದರೆ ಟ್ಯೂಬ್ ಲೈಟನ್ನು ಹಾಕ್ತಾರೆ, ಲೈಟನ್ನು ಹಾಕ್ತಿದ್ರಿಂದ ರಾತ್ರಿ ಹೊತ್ತು ನಮಗೆ ಮಲಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸಾಕಷ್ಟು ಸಮಸ್ಯೆ ಆಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಅದು ಆರೋಪವನ್ನು ದರ್ಶನ ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಆರೋಪಿಗಳ ಒಂದು ಸುರಕ್ಷತೆ ದೃಷ್ಟಿಯಿಂದ ರಾತ್ರಿ ಇಡೀ ಲೈಟನ್ನು ಹಾಕುವಂಥದ್ದು ಮ್ಯಾಂಡೇಟ್ ಇರುವಂಥದ್ದು, ಕಾನೂನಲ್ಲಿ ಆ ರೀತಿಯಾದ ಅವಕಾಶಗಳಿರೋದ್ರಿಂದ ಅವರಿಗೆ ಲೈಟನ್ನು ಹಾಕಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಮತ್ತೆ ಹಾಸಿಗೆ ದಿಂಬನ್ನು ಕೊಡುವಂಥ ನಿಟ್ಟಿನಲ್ಲಿ ಕೂಡ ಇಲ್ಲಿ ವಿಚಾರಣಾಧೀನ ಕೈದಿಗೆ ಅಂದರೆ ವಿಶೇಷವಾಗಿ ಮ್ಯಾಟ್ರಸ್ ಅನ್ನು ಕೊಡುವಂಥದ್ದಾಗಲಿ ದಿಂಬನ್ನು ಕೊಡಲಿಕ್ಕೆ ಅವಕಾಶಗಳಿಲ್ಲ. ಅದಿರುವಂಥದ್ದು ಏನಾದರೂ ಕೂಡ ಕನ್ವಿಕ್ಟೆಡ್ ಪ್ರಿಸನರ್ಗೆ, ಸಜಾ ಬಂದಿಗಳಿಗೆ ಅವಕಾಶ ಇರುವಂಥದ್ದು. ಇಲ್ಲಿ ಅಂಡರ್ ಟ್ರಯಲ್ ಪ್ರಿಸನರ್ಗೆ ಕೊಡಲಿಕ್ಕೆ ಅವಕಾಶಗಳು ಇಲ್ಲ. ಮತ್ತು ಆ ನಿಟ್ಟಿನಲ್ಲಿ ಆ ಸಂಬಂಧಪಟ್ಟ ನಿಯಮಗಳು ಒಪ್ಪೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇದರಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಇನ್ನು ಅಲ್ಲಿ ವಾಕಿಂಗಿಗೆ ಸಂಬಂಧಪಟ್ಟಂತೆ ಆರೋಪಗಳಿರುವಂಥದ್ದು ಮತ್ತು ವಾಕಿಂಗಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಅಂತ. ಒಂದು ವೇಳೆ ಈತ ಆರೋಪಿ ದರ್ಶನ್ ಸೆಲೆಬ್ರಿಟಿ ಆಗಿರೋದ್ರಿಂದ ಆತ ಕಾರಿಡಾರ್ನಲ್ಲಿ ವಾಕಿಂಗ್ ಮಾಡಲಿಕ್ಕೆ ಮುಂದಾಗಿದ್ದ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಇತರೆ ಕೈದಿಗಳು ಮತ್ತೆ ಬೇರೆ ಬ್ಯಾರಕ್ನಲ್ಲಿರುವಂತಹ ಕೈದಿಗಳು ಕಿರ್ಚುವಂತಹದ್ದು ಮತ್ತೆ ಸದ್ದು ಮಾಡುವಂತಹದ್ದು ಮತ್ತೆ ಅಲ್ಲಿರುವಂತಹ ಅಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋಂಥದ್ದು. ಮತ್ತೆ ಅಕ್ಕಪಕ್ಕದ ರಮೇಶ್ ಹಾಗೆ ಸಂಪರ್ಕದಲ್ಲಿರಿ. ರಮೇಶ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.